ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ನಾನು ನಮ್ಮ ಅಜ್ಜಿ ಎಲ್ಲ ಇವತ್ತು ನಮ್ಮ ಮನೆಗೆ ಬಂದ್ವಿ, ಅಂದರೆ ನಮ್ಮಮ್ಮ ಮನೆಗೆ ಬಂದ್ವಿ. ಸೊ ಮೇನ್ ಥಿಂಗ್ ಏನಂದರೆ, ಒಂದು ನಾಳೆ ಪೂಜೆ ಇದೆ, ಸತ್ಯನಾರಾಯಣ ಪೂಜೆ ನಮ್ಮ ಅತ್ತೆ ಮನೇಲಿ. ಇನ್ನೊಂದು ಏನಂದರೆ, ನನಗೆ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಆಗಿಬಿಟ್ಟಿದೆ. ಏನಂತ, ಫಿಶ್ ಕರಿ ತಿನ್ನಬೇಕು ಅಂತ. ಆ್ಯಂಡ್ ಎಸ್ಪೆಷಲಿ ನಮ್ಮಮ್ಮ ಮಾಡೋದು ಫಿಶ್ ಕರಿ ತಿನ್ನಬೇಕು ಅಂತ. ಸೊ ನೋಡೋಣ, ನಮ್ಮಮ್ಮ ಫಿಶ್ ತರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಮಳೆ ಬೇರೆ ಬರ್ತಿದೆ ಇವಾಗ. ಸೊ ಇಲ್ಲಿ ಬಂದಮೇಲೆ ನೆನಪಾಯಿತು ವ್ಲಾಗ್ ಮಾಡಬೇಕು ಅಂತ. ಅಷ್ಟೆಲ್ಲ ಅಲ್ಲಿ ಅಂದ್ಕೊಂಡಿದ್ದೆ ಮನೇಲಿ, ಇಲ್ಲಿ ಬಂದಮೇಲೆ ನೆನಪಾಗ್ತಿದೆ ವ್ಲಾಗ್ ಮಾಡಬೇಕು ಅಂತ. ಸೊ ಅದಕ್ಕೆ ತೆಗ್ದಿದ್ದೀನಿ ವ್ಲಾಗ್ ಮಾಡೋಣ ಅಂತ. ಸೊ ಇವತ್ತು ನಮ್ಮಮ್ಮ ಹೇಗೆ ಫಿಶ್ ಕರಿ ಮಾಡ್ತಾರೆ ಆದರೆ ರೆಸಿಪಿನೂ ತೋರಿಸ್ತೀನಿ, ಶೂಟ್ ಮಾಡ್ತೀನಿ. ಆ್ಯಂಡ್ ನಾಳೆ ಪೂಜೆದು ಎಲ್ಲ ತೋರಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ನಮ್ಮ ಅಜ್ಜಿ ನಮ್ಮಮ್ಮ ಮಾತ್ರ ಬಂದಿರೋದು ಈಗ. ನನ್ನ ಹಸ್ಬೆಂಡು ನಾಳೆ ಬರ್ತಾರೆ. ಸೊ ಅವ್ರ ಜೊತೆ ನಾಳೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ನಾಳೆ ವ್ಲಾಗ್ಸ್ ಮಾಡ್ಕೊತೀನಿ. ಆ್ಯಂಡ್ ಎಸ್, ಏನಿಲ್ಲ, ಮೇಯ್ನ್ ಏನಂದರೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಅದೇ ಎಸಿಟೇಷನ್ನು ಒಂದು ಮಾತಾಡೋಕ್ಕೆ. ಆ್ಯಂಡ್ ಕ್ಯಾಮ್ರಾ ಮುಂದೆ ಬಂದಾಗ ಏನು ಮಾತಾಡಬೇಕು ಅಂತ ಸರಿಯಾಗಿ ಗೊತ್ತಾಗಲ್ಲ. ಸೊ ಅದನ್ನು ಇಂಪ್ರೂವ್ ಮಾಡಿಕೊಂಡು ಆದಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎನಿ ಸಜೆಷನ್ಸ್ ಪ್ಲೀಸ್ ಡೂ ಕಾಮೆಂಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಏನಾದರೂ ಒಂದು ಸಜೆಷನ್ಸ್ ಕೊಡಿ. ಈ ಥರ ಲೈಕ್ ಶಾಪಿಂಗು ಮಾಮೂಲಿ. ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಕ್ರೇಜ್ ಇದೆ ನನಗೆ. ಸೊ ಶಾಪಿಂಗ್ ವೀಡಿಯೋಸ್ ಆಗಿರ್ಬೋದು, ಅಥವಾ ಏನಾದ್ರು ಹಾಲ್ ವೀಡಿಯೋಸ್ ಆಗಿರ್ಬೋದು, ಟ್ರಾವೆಲಿಂಗು ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮಳೆ ಬರ್ತಿದೆ, ಮಳೆ ಗೈಸ್. ಏನಂತಾರೆ ಇದನ್ನ? ಮೆಕೆನ್ಸ್ ಮಾಡ್ಕೊತಾ ಇದೀವಿ, ಮೆಕೆನ್ಸ್. ಸೊ ನನ್ನ ತಂಗಿ ಮಕೆನ್ಸ್ ಮಾಡಿದ್ಲು. ಸೊ ಮಳೆ ಬೇರೆ ಬರ್ತಿತ್ತು, ಅದನ್ನು ತಿಂದ್ಕೊಂಡು. ಆ್ಯಂಡ್ ನಮ್ಮ ಅಮ್ಮ ಬಂದಿದ್ಲು, ಅವಳೊಂದು ಕ್ಯೂಟ್ ಡಾಲ್ ಬೇರೆ ತಂದಿದ್ಲು. ಅದು ಬೇರೆ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಅದರಲ್ಲಿ ಸ್ವಲ್ಪ ಆಟ ಆಡಿಬಿಟ್ಟು ಅದಾದಮೇಲೆ ಫಿಶ್ ಕರಿ ಮಾಡ್ಕೊಳ್ಳೋಕ್ಕೆ ಮತ್ತು ಫಿಶ್ ಫ್ರೈ ಮಾಡೋಕ್ಕೆ ನಮ್ಮಮ್ಮ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಬಾಂಗ್ಡ ಮತ್ತು ಇನ್ನೊಂದು ಮಾಮೂಲಿ ರೂಪ್ ಚಾ ಅಂತು. ಗೈಸ್, ಇವಾಗ ನನ್ನ ತಂಗಿ ಏನು ಮಾಡ್ತಿದ್ದೆ ವರ್ಷಿನಿ? ಫ್ರೈ. ಏನು ಫ್ರೈ? ನಾನು ಮಾಡ್ತಿಲ್ಲ, ಅದು ಹೆಸರು ಗೊತ್ತಿಲ್ಲ ನನಗೆ. ಫಿಶ್ ಫ್ರೈ ಅಂತ ಹೇಳಿ ಸಾಯಿ. ಏನು ಸ್ವಪ್ನ? ಯಾರಿಗೆ? ಫಿಶ್ ಫ್ರೈ ಇಲ್ಲಿ ಸಪ್ರೇಟಾಗಿ ಕಲ್ಸಕ್ಕೆ ಹಾಕು ಅಂತಂದರೆ ನನ್ನ ತಂಗಿ ಏನು ಇನ್ವೈಟ್ ಮಾಡೋದು. ಸೊ ಫಿಶ್ ಫ್ರೈ ರೆಡಿ ಮಾಡ್ಕೊಳ್ಳೋಕ್ಕೆ ನಾರ್ಮಲ್ ಫಿಶ್ ಪೌಡರ್ ಬರುತ್ತಲ್ಲ, ರೆಡಿಮೇಡು, ಅದು ಮತ್ತು ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಸ್ವಲ್ಪ ಪೆಪ್ಪರು, ಸಾಲ್ಟು, ಇಷ್ಟೆಲ್ಲ ಹಾಕ್ಕೊಂಡು, ಮತ್ತು ಒಂದು ಲಾಸ್ಟಲ್ಲಿ ಒಂದು ಅರ್ಧ ಲೆಮನ್ ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಅಂದರೆ ಒಂದು ಸ್ವಲ್ಪ ಮಾಮೂಲಿ ಮ್ಯಾರಿನೇಟ್ ಮಾಡೋಕ್ಕೆ. ಈ ಕಡೆ ನಾನು ಎಲ್ಲ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೆ. ಫಿಶ್ ಎಲ್ಲ ಹಾಕ್ಬಿಟ್ಟು ಆ ಕಡೆ ನಮ್ಮ ಮೀನು ಸಾರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಿಮ್ಮ ಮನೇಲಿ ಯಾವ ಥರ ಫಿಶ್ ಫ್ರೈ ಮಾಡ್ತಾರೆ, ಅಂದರೆ ಇದೇ ಥರ ಮಾಡ್ತಾರೆ ಅಥವಾ ಬೇರೆ ಥರ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾವ ಫಿಶ್ಶು ನಿಮಗೆ ಇಷ್ಟ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಯೂಶ್ವಲಿ ನಮ್ಮ ಮನೇಲಿ ಮತ್ತಿ ಮಾಡೋರು, ಅಂದರೆ ಫಿಶ್ ಫ್ರೈಗೆ ಎಸ್ಪೆಷಲಿ. ಈ ಸಲ ಸ್ವಲ್ಪ ಬೇರೆ ಮಾಡ್ತಿರೋದು. ಆ್ಯಂಡ್ ಇದು ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಮತ್ತಿ ಅಂದರೆ ತುಂಬ ಮುಳ್ಳಿರುತ್ತೆ, ಇದು ಅಷ್ಟೊಂದು ಮುಳ್ಳಿರಲ್ಲ. ಸೊ ಅದಾದಮೇಲೆ ಮ್ಯಾರಿನೇಟ್ ಎಲ್ಲ ಮಾಡಿ ಸ್ವಲ್ಪ ಫ್ರೀಸರಲ್ಲಿ ಇಟ್ಟಾದಮೇಲೆ ತೊಗೊಂಡು ಫಿಶ್ ಫ್ರೈ ಮಾಡಿಕೊಂಡು ತಿಂದಾಯಿತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇದು ಸಂಡೇ ಮಾರ್ನಿಂಗು. ಆಲ್ಮೋಸ್ಟ್ ನಿನ್ನೆ ಮಾಡಿದ್ದೆ, ಎಷ್ಟು ಮಾಡಿದ್ದೀನೋ ಅಷ್ಟು ಮಾಡಿ ಆಮೇಲೆ ಮತ್ತೆ ಸ್ಟಾಪ್ ಮಾಡಿಬಿಟ್ಟೆ. ಊಟ ಮಾಡಿ ಮಲಗಿದೆ. ಊಟದಲ್ಲ ಏನು ತೋರ್ಸೋಕೆ ಹೋಗಿಲ್ಲ. ಫುಲ್ ಫಿಶ್ ಕರಿ, ಫಿಶ್ ಫ್ರೈ ಎಲ್ಲ ಮಾಡಿದರು ನಮ್ಮಮ್ಮ. ಸೊ ಈಗ ಸಂಡೇ ಮಾರ್ನಿಂಗ್ ರೆಡಿ ಆಗಬೇಕು. ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ, ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ರೆಡಿ ಆಗುವ. ಎಸ್, ನಾನೀಗ ರೆಡಿ ಆಗಿದ್ದೀನಿ. ತಲೆ ಒಂದು ಬಾಚಬೇಕು, ತಲೆ ಒಂದು ಬಾಚ್ಕೊಂಡ್ರೆ ಕಂಪ್ಲೀಟ್ ರೆಡಿ ಆಗುತ್ತೆ. ಸೊ ಈ ಥರ ಕಾಣ್ತಾ ಇದ್ದೀನಿ ಗೈಸ್. ನಾವು ಇವಾಗ ಹೋಗ್ತಾ ಇದ್ದೀವಿ
ಎಲ್ಲೂ ಹೋಗ್ತಾ ಇಲ್ಲ, ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಮಾವ ನಿಂತವ್ರೆ. ವಾಕಬಲ್ ಡಿಸ್ಟೆನ್ಸ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬೇಕಾದಾಗ ಹೋಗ್ಬಿಟ್ಟು ಬಾ. ನಮ್ಮ ಅಜ್ಜಿ ಹಿಂದೆ ಬರ್ತವ್ರು ಗೈಸ್. ಇದೇ ಮನೆಯಲ್ಲಿ ಪೂಜೆ. ನಾವು ಹಿಂಗೆ ರೆಡಿ ಆಗ್ಬಿಟ್ಟು ಹೋಗ್ತೀವಿ. ನಾನು ಚೆನ್ನಾಗಿ ಕಾಣ್ತೀನಿ ಗೈಸ್. ಹೂವು ಮುಡ್ಕೋತೇನೆ ನೀನು? ಬ್ರೇಕ್ಫಾಸ್ಟ್ ಎಮ್ಮಿ ಎಮ್ಮಿ ಉಪ್ಪಿಟ್ಟು, ಕೇಸರಿ ಬಾತು ನಮ್ಮ ಕಡೆ ಫೇಮಸ್ ಅದು. ತಿಂದ್ರೆ ನೀನು ಬಂದಿದ್ದು ಮಾಡೇ ಇಲ್ಲ ನಾನು. ಫುಲ್ ವ್ಲಾಗು ಒಂದು 5-6 ಮಿನಿಟ್ಸ್ ಅನ್ನೋ ಥರ. ಆಮೇಲೆ ಮಾತಾಡ್ತೀನಿ. ಫುಲ್ ಬಿಯರ್ಡ್ ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಚೆನ್ನಾಗಿ ಆಗ್ಬಿಟ್ಟು. ಏನು ಮೈಕ್ ಹಾಕೊಂಡಿದ್ದೀನಿ ನೀನು ಅಷ್ಟು ಸ್ಲೋ ಆಗಿ ಸ್ನೇಹಿತರೆ, ಇಲ್ಲಿ ಗಂಟ ವಿಡಿಯೋ ನೋಡಿದ್ದೀರಾ. ನಮ್ಮ ವೈಫು ಇದಕ್ಕೆಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾರೆ. ಏನಿವೆ ವಿಡಿಯೋ ನೋಡಿದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಂಬಿಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ವಿಡಿಯೋ ಚೆನ್ನಾಗಿ ಮಾಡಿರ್ತಾರೆ ಅಂದ್ಕೊತೀನಿ. ಓಕೆ, ಮುಂದೆಗಡೆ ಯಾರೋ ಗಾಡಿಗಳನ್ನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಾತಮ್ಮ ನೀನು ಹಿಡ್ಕೊಳಮ್ಮ. ಸೊ ಈಗ ವಿಡಿಯೋನ ಎಂಡ್ ಮಾಡೋ ಸಮಯ. ನಾವು ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಅಕ್ಕನ ಮನೇಲಿ ಇದ್ದು ಒಂದು ಸ್ವಲ್ಪ ನಿದ್ದೆ ಮಾಡಿ ಒಳ್ಳೆ ಮಾವಿನ ಹಣ್ಣು ತಿಂದು ಒಳ್ಳೆ ಕಾಫಿ ಕುಡಿದು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಪೀಸ್. ಮನೆಗೆ ಬಂದಾದ್ಮೇಲೆ ಈವ್ನಿಂಗು ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ. ಸೊ ಅಲ್ಲಿ ನಾನು ನನ್ನ ಹಸ್ಬೆಂಡು ಹೋಗಿ ಒಂದು ವಾಕ್ ಥರ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಆ್ಯಂಡ್ ಬಂದ್ವಿ. ಆ್ಯಂಡ್ ಗೊತ್ತಲ್ಲ ಇವತ್ತು ಮ್ಯಾಚ್ ಬೇರೆ ಇತ್ತು ಆ್ಯಂಡ್ ಸಖತ್ತಾಗಿ ಆಡಿದ್ರು ಮ್ಯಾಚು. ಆ್ಯಂಡ್ ಸೆಕೆಂಡ್ ಟೈಮ್ ಚಾಂಪಿಯನ್ಸ್ ಆಗಿದ್ದು. ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.